ಕುಟುಂಬವನ್ನು ಕಳೆದುಕೊಂಡಂಥವರು, ಆ ಕುಟುಂಬಕ್ಕೆ ಆಸರೆ ಆದವರು ಇದೀಗ ಆ ನಡು ರಸ್ತೆಯಲ್ಲಿ ಹೆಣವಾಗಿ ಬಿದ್ದಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಬಳಿ ಭೀಕರ ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೃತರಿಗೆ ಸಂತಾಪ ಸೂಚಿಸಿದ್ದಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೂ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ತಮ್ಮ ಎಕ್ಸ್ ಮೂಲಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಚಿತ್ರದುರ್ಗದ ಜಿಲ್ಲೆಯಲ್ಲಿ ಹಿರಿಯೂರು ಬಳಿ ನಡೆದಿರುವಂತಹ ಏನ ಭೀಕರ ಅಪಘಾತ ಇದೆಯಲ್ಲ, ಈ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಮ್ಮ ಟ್ವಿಟರ್ ಖಾತೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಂತಾಪವನ್ನು ಸೂಚಿಸಿರುವಂಥದ್ದು. ಸಾಕಷ್ಟು ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಸಾಕಷ್ಟು ಬಿಜೆಪಿ ನಾಯಕರಾಗಿರ್ಬೋದು, ಕಾಂಗ್ರೆಸ್ ನಾಯಕರಾಗಿರ್ಬೋದು, ಜೆಡಿಎಸ್ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇವತ್ತು ಹಬ್ಬ ಹರಿದಿನ ಅನ್ನುವಂತ ಕಾರಣದಿಂದಾಗಿ ಇವತ್ತು ಆಗಬಾರ್ದಂತ ಘಟನೆ ಆಗೋಗ್ಬಿಟ್ಟಿದೆ. ಎಲ್ಲೂ ಕೂಡ ಈ ರೀತಿಯಂತ ಘಟನೆ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ಸಂಭ್ರಮದಲ್ಲಿದ್ದಾರೆ, ಬೇರೆ ಬೇರೆ ರೀತಿಯಾದಂತಹ ಪ್ಲಾನ್ ಅಲ್ಲಿ ಇದ್ರು. ಆದ್ರೆ ಇದೀಗ ಈ ರೀತಿಯಾಗಿ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ನೋಡಿ, ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮಾಡುವ ಮೂಲಕ ಕೇಂದ್ರ ಸಚಿವರು ಸಂತಾಪವನ್ನು ಸೂಚಿಸಿದ್ದಾರೆ. ಚಿತ್ರದುರ್ಗದ ಸಮೀಪ ಖಾಸಗಿ ಬಸ್ ಒಂದು ಅಪಘಾತಕ್ಕೆ ತುತ್ತಾಗಿ ಬೆಂಕಿ ಹೊತ್ತಿ ಉರಿದು ಹಲವರು ದಾರುಣ ಸಾವನ್ನಪ್ಪಿರುವ ಸುದ್ದಿ ತಿಳಿದು ತೀವ್ರವಾಗಿ ಆಘಾತವಾಯಿತು. ಈ ದುರಂತದಲ್ಲಿ ಇನ್ನೂ ಹೆಚ್ಚಿನ ಸಾವು ನೋವು ಆಗದಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಅದರ ಜೊತೆಗೆ ದುರಂತದಲ್ಲಿ ಜೀವ ಚೆಲ್ಲಿದವರಿಗೆ ದೇವರು ಚಿರಶಾಂತಿಯನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಕೂಡ ಮಾಡ್ತೀನಿ. ಗಾಯಾಳುಗಳು ಶೀಘ್ರವಾಗಿಯೇ ಚೇತರಿಸಿಕೊಳ್ಳಿ ಅಂತ, ಹಾಗೆ ಅವರ ಚಿಕಿತ್ಸೆಗಾಗಿ ರಾಜ್ಯ ಸರ್ಕಾರ ಎಲ್ಲ ವ್ಯವಸ್ಥೆಯನ್ನು ಕೈಗೊಳ್ಳಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಈಗಾಗಲೇ ಗಮನಿಸ್ತಾ ಹೋದರೆ ಕುಮಾರಸ್ವಾಮಿ ಅವರಾಗಿರ್ಬೋದು, ಸಿ ಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಹಾಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಇದೀಗ ಸಂತಾಪವನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು, ಕಾಂಗ್ರೆಸ್ ನಾಯಕರು, ಯಾಕೆ ಅಂತಂದರೆ ಸಹಜವಾಗಿ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇರುವಂಥದ್ದು. ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದರೆ ಈ ದುರಂತದಲ್ಲಿ ಜೀವ ಚೆಲ್ಲಿದವರಿಗೆ ದೇವರು ಆ ಚಿರಶಾಂತಿಯನ್ನು ಕರುಣಿಸಲಿ, ಅದರ ಜೊತೆಗೆ ಗಾಯಾಳುಗಳು ಅತಿ ಶೀಘ್ರವಾಗಿ ಚೇತರಿಸಿಕೊಳ್ಳಿ, ಅವರ ಚಿಕಿತ್ಸೆಗೆ ರಾಜ್ಯ ಸರ್ಕಾರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಕುಮಾರಸ್ವಾಮಿ ಅವರು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮನವಿ ಕೂಡ ಮಾಡಿಕೊಂಡಿರುವಂಥದ್ದು. ನೋಡಿ, ಒಂದು ಕಡೆ ಗಮನಿಸ್ತಾ ಹೋದರೆ ಇವೆಲ್ಲ ಘಟನೆಗಳಿದೆಯಲ್ಲ, ಇವೆಲ್ಲವೂ ಕೂಡ ಘಟನೆಗಳು ಒಂದು ಈ ವರ್ಷ ಅಂತಲ್ಲ. ಸೊ ಪ್ರತಿ ವರ್ಷವೂ ಕೂಡ ಒಂದಿಷ್ಟು ಈ ರೀತಿಯಾದಂಥ ಒಂದಿಷ್ಟು ಅಪಘಾತಗಳು ಸಂಭವಿಸುತ್ತೆ. ಆದರೆ 2025 ಅಂತಂದಾಗ ಒಂದಿಷ್ಟು ಭಯ ಬರುವಂಥದ್ದು. ಯಾಕೆ ಅಂತಂದರೆ ಅದು ಅತಿ ಹೆಚ್ಚಾಗಿ ಬಸ್ಗಳ ಅಪಘಾತ ಆಗಿರುವಂಥದ್ದು, ಅತಿ ಹೆಚ್ಚಾಗಿ ಬಸ್ಗಳ ಅಪಘಾತ. ಸೊ ಸಾಕಷ್ಟು ಅವರ ಪಾಡಿಗೆ ಆ ಸ್ಲಿಪ್ಪರ್ ಬಸ್ ಆಗಿರ್ಬೋದು, ಖಾಸಗಿ ಬಸ್ ಆಗಿರ್ಬೋದು, KSRTC ಬಸ್ ಆಗಿರ್ಬೋದು, ಎಲ್ಲರೂ ಕೂಡ ಸರಿಯಾಗೇ ಇರ್ತಾರೆ. ಆದರೆ ಸಮಯ, ಸಂದರ್ಭ ಎಲ್ಲವೂ ಕೂಡ ನಮ್ಮದಾಗಿರಬೇಕಲ್ಲ, ಎಲ್ಲವೂ ಕೂಡ ನಮ್ಮ ಹಣೆ ಬರದಲ್ಲಿ ಬರೆದಿರಬೇಕಲ್ಲ. ನೋಡಿ, ಎಕ್ಸ್ ಖಾತೆ ಮೂಲಕ ಇದೀಗ ಕುಮಾರಸ್ವಾಮಿ ಅವರು ಒಂದು ಕಡೆ ಗಮನಿಸ್ತಾ ಹೋದರೆ, ಸೊ ರಾಜ್ಯದಲ್ಲಿ ಇಂಥ ಘಟನೆಗಳು ಒಂದು ಕಡೆ ಭಾಳಷ್ಟು ಮರುಕಳಿಸ್ತಾ ಇರುವಂಥದ್ದು. ಕಂಟೈನರ್ ಲಾರಿ ಡಿಕ್ಕಿಯಾಗಿ ಬಸ್ನಲ್ಲಿದ್ದಂಥ 9 ಜನ ದುರ್ಮರಣವನ್ನು ಸಾವನ್ನಪ್ತಾರೆ. ರಾತ್ರಿ ಸರಿಸುಮಾರು 1:30-2 ಗಂಟೆಗೆ ನಡೆದಿರುವಂಥ ಒಂದು ಘಟನೆ ಇದು. ಒಂದಿಷ್ಟು ಜನ ಮಾತಾಡಿದ್ರು ಅಲ್ಲಿ, ಈ ಕ್ಲೀನರ್ ಸಾದಿಕ್ ಆಗಿರ್ಬೋದು, ಬೇರೆ ಬೇರೆಯವರಾಗಿರ್ಬೋದು, ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಯಾಕಂದರೆ ಅಲ್ಲಿ ಆಗಿರುವಂಥ ಒಂದು ಘಟನೆ ಇದೆಯಲ್ಲ, ಆ ಘಟನೆ ಬಗ್ಗೆ ಒಂದಿಷ್ಟು ವಿವರವಾಗಿ ಹೇಳ್ತಾ ಇದ್ರು. ಸೊ ನೋಡಿ ಸರ್, ನಾನು ಮಲಗಿದ್ದೆ, ಡಿಕ್ಕಿ ರಭಸಕ್ಕೆ ಬಸ್ನಿಂದ ಹೊರಗೆ ಬಿದ್ದೆ, ನೋಡ್ತಿದ್ದಂತೆ ಬಸ್ ದಗದಗನೆ ಹೊತ್ತು ಉರಿತು ಸಾರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆ ಡಿಕ್ಕಿ ಆದ ರಭಸಕ್ಕೇನಿದ್ದಾನಲ್ಲ, ಫಸ್ಟ್ ಸೀಟಲ್ಲಿ ಈ ಕಡೆ ಡ್ರೈವರ್ ಕೂತ್ಕೊಂಡ್ರೆ ಪಕ್ಕದಲ್ಲಿ ಕ್ಲೀನರ್ ಕೂತ್ಕೊಂಡಿರ್ತಾನೆ. ಯಾರ್ಯಾರಿಗೆ ಏನಾದರೂ ಸಹ ಒಂದಿಷ್ಟು ಬಸ್ ಸ್ಟಾಪ್ ಮಾಡೋದಾಗಿರ್ಬೋದು, ಲೈಟ್ ಆಫ್ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಒಬ್ಬರು ನೋಡ್ಕೊಳ್ತಾ ಇರ್ತಾರೆ. ಸೊ ಅವರು ಕೂಡ ಇನ್ನೇನು ಊಟ ಮಾಡಿರ್ತಾರೆ, ಊಟ ಮಾಡಿಕೊಂಡು ಇನ್ನೇನು ಇನ್ನೊಂದು 2-3 ಗಂಟೆ 4 ಗಂಟೆವರೆಗೂ ಕೂಡ ಇವರು ಗಾಡಿ ಓಡಿಸೋದು, ಇವರು ಆದಮೇಲೆ ಅವರು ಓಡಿಸೋದು, ಈ ರೀತಿಯಾಗಿ ಶಿಫ್ಟ್ ವೈಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಯಾವಾಗ ಈ ಗಾಡಿ ಬಂದು ಒಂದು ಕಡೆ ಏಕಾಏಕಿ ಬಸ್ಗೆ ಗುದ್ದಂಥ ಸಂದರ್ಭದಲ್ಲಿ, ಡಿಕ್ಕಿ ಆದಂಥ ರಭಸದಲ್ಲಿ, ಸೊ ನೋಡ್ತಿದ್ದಂಗೆ ಬೆಂಕಿ ಹೊತ್ಕೊಂಡ್ಬಿಡುತ್ತಂತೆ. ಅದರ ಜೊತೆಗೆ ಈ ಸಾದಿಕ್ ಒಂದಿಷ್ಟು ಬದುಕುಳಿದಿದೆ ಒಂದು ರೀತಿಯಾದಂಥ ಪವಾಡ ಅಂತಲೇ ಹೇಳ್ಬೋದು. ಅದು ಯಾವಾಗ ಡಿಕ್ಕಿ ಆಯಿತು, ಬಸ್ನಿಂದ ಈತ ಹೊರಗೆ ಬಿದ್ದುಬಿಡ್ತಾನೆ.
ಸೊ ನೋಡ್ತಿದ್ದಂತೆ ಬಸ್ಗೆ ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಅಲ್ಲಿದ್ದಂಥ ಸ್ಥಳೀಯರು ಕೂಡ ಕೂಗಾಡೋದಕ್ಕೆ ಆರಂಭ ಮಾಡ್ತಾರೆ. ಅಲ್ಲಿರುವವರು ಎಲ್ಲರೂ ಕೂಡ ನೋಡಿ ಅಪಘಾತ ಆಗ್ತಿದ್ದಂತೆ ಸ್ಥಳೀಯರು ಕೂಡ ನಮ್ಮ ಸಹಾಯಕ್ಕೆ ಬಂದರು. ಏನಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ನಾವೆಲ್ಲರೂ ಕೂಡ ಶಾಕ್ ಆದ್ವಿ. ಬಸ್ ಚಾಲಕವು ಕೂಡ ಹೊರಬಿದ್ದಿದ್ದು ಗಂಭೀರ ಗಾಯಗಳಾಗಿದೆ. ಬಸ್ನಲ್ಲಿ ಮಕ್ಕಳು ಯಾರೂ ಇರಲಿಲ್ಲ ಅಂತ ಒಂದಿಷ್ಟು ಸಾಧಿಕೆ ಹೇಳಿರುವಂಥದ್ದು. ಅಪಘಾತದ ಭಯಾನಕ ಘಟನೆಯನ್ನು ಸಂಪೂರ್ಣವಾಗಿ ವಿವರಿಸುವಂಥ ಕೆಲಸವನ್ನು ಮಾಡ್ತಾರೆ. ಚಿತ್ರದುರ್ಗದ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಮೂಲದ ಇಬ್ಬರು ಯುವತಿಯರು ಕಣ್ಮರೆ. ಹಾಸನ ಜಿಲ್ಲೆಯ ನವ್ಯ, ಮಾನಸ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶಿಕ್ಷಣವನ್ನ ಪಡಿತಾ ಇದ್ರು. ಬೆಂಗಳೂರಿನಲ್ಲಿ MTTH ಪೂರ್ತಿಯನ್ನಗೊಳಿಸಿದ್ರು. ಒಬ್ಬರು ಕೂಡ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿದ್ದಂತ ನವ್ಯ ಹಾಗೆ ಮಾನಸ. ಅಂಕನಹಳ್ಳಿಯ ನವ್ಯ, ಚನ್ನರಾಯಪಟ್ಟಣದ ಮಾನಸ ಒಂದ್ ಕಡೆ ಗಮನಿಸ್ತಾ ಹೋದ್ರೆ, ಸೊ ಚಿತ್ರದುರ್ಗದ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಇದೀಗ ಹಾಸನ ಮೂಲದ ಇಬ್ಬರು ಯುವತಿಯರು ಕಣ್ಮರೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಸನ ಜಿಲ್ಲೆಯ ನವ್ಯ ಹಾಗೆ ಮಾನಸ ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದು. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ರು. ಸೊ ಇಬ್ಬರು ಕೂಡ ಬೆಂಗಳೂರಿನಲ್ಲೇ ಇದ್ರು ಅನ್ನುವಂಥದ್ದು. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿದ್ದಂಥ ನವ್ಯ, ಮಾನಸ. ಅಂಕನಹಳ್ಳಿಯ ನವ್ಯ, ಚನ್ನರಾಯಪಟ್ಟಣದ ಮಾನಸ ಅಲ್ಲಿ. ಸೊ ಈಗಾಗಲೇ ಗಮನಿಸ್ತಾ ಹೋದ್ರೆ ಒಂದು ಕಡೆ ಕಾಣೆಯಾಗಿದ್ದಾರೆ ಅನ್ನುವಂಥದ್ದು. ಸೊ ಏನಿದು ಖಾಸಗಿ ಬಸ್ಗೆ ಹಾಗೆ ಕಂಟೈನರ್ ಲಾರಿ ಡಿಕ್ಕಿಯಾಗಿ 9 ಜನ ಸಾವನ್ನಪ್ಪಿದ್ರಲ್ಲ. ಒಂದು ಕಡೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹಾಸನ ಮೂಲದ ಇಬ್ಬರು ಯುವತಿಯರು ಕಣ್ಮರೆ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಇವರೇ ಮಾನಸ ಹಾಗೆ ನವ್ಯ ಅಂತ. ಬೆಂಗಳೂರಿನಲ್ಲೇ ಒಂದಿಷ್ಟು MTech ಅನ್ನು ಪೂರ್ಣಗೊಳಿಸಿದ್ರು. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ಒಂದಿಷ್ಟು ಕೆಲಸವನ್ನು ಮಾಡ್ತಿದ್ರು ನವ್ಯ. ಸೊ ಅಂಕನಹಳ್ಳಿಯ ನವ್ಯ ಆಗಿರ್ಬೋದು, ಹಾಗೆ ಚನ್ನರಾಯಪಟ್ಟಣದ ಮಾನಸ ಅವರು. ಸೊ ಈಗ ಯಾವಾಗ ಈ ಒಂದಿಷ್ಟು ಘಟನೆ ಬೆಳಕಿಗೆ ಬರ್ತಾ ಇದೆ, ಒಂದಿಷ್ಟು ಯಾರ್ಯಾರು ಕಣ್ಮರೆ ಹಾಕಿದ್ದಾರೆ, ಯಾರ್ಯಾರು ಜೀವಂತವಾಗಿದ್ದಾರೆ, ಯಾರ್ಯಾರು ಸಾವನ್ನಪ್ಪಿದ್ದಾರೆ, ಯಾರ್ಯಾರು ಸಜೀವ ದಹನ ಹಾಕಿದ್ದಾರೆ, ಇದೆಲ್ಲವೂ ಕೂಡ ಒಂದಿಷ್ಟು ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಮಾನಸ ಹಾಗೆ ನವ್ಯ ಕಣ್ಮರೆ ಹಾಕಿದ್ದಾರೆ ಎನ್ನುವಂಥ ಒಂದಿಷ್ಟು ಮಾಹಿತಿ. ಸೊ ಈಗಾಗಲೇ ಅವಾಗ ತಾನೇ ಹೇಳ್ತಾ ಇದೆ, ಒಂದು ಕಡೆ ಸಾದಿಕ್ ಅವರ ಒಂದಿಷ್ಟು ಬೈಟ್ ಇದ್ದರೆ ಏನಾದರೂ ಅಂತಂದರೆ ಈ ಅಪಘಾತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರವನ್ನು ಕೊಟ್ಟಿದ್ದಾರಲ್ಲ, ಯಾವ ರೀತಿ ಆಯಿತು, ಏನು ಕತೆ ಆಯಿತು ಅನ್ನೋದ್ರ ಬಗ್ಗೆ. ಏನೋ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಯಾವ ರೀತಿಯಾದಂಥ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ, ಏನೆಲ್ಲ ಆಗಿದೆ, ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿದ್ದಾರೆ. ಸೊ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಏನಾದರೂ ಅಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿಗಳ ಒಂದಿಷ್ಟು ಬೈಟನ್ನು ಪ್ಲೇ ಮಾಡಿ. ಹೆಸರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಬಳಿ ಭೀಕರ ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಅಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಏನೇನಾಗ್ತಾ ಇದೆ. ಇನ್ನು ಅಪಘಾತದಲ್ಲಿ ಈವರೆಗೆ ಮೃತ ದೇಹಗಳನ್ನ ಒಂದ್ ಕಡೆ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಲಾಗ್ತಾ ಇರುವುದು. ಲಾರಿ ಚಾಲಕ ಶವ ಬಸ್ನಲ್ಲಿ ಇದ್ದಿದ್ದು ಪೂರ್ವ ವಲಯ IGP ರವಿಕಾಂತ್ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೀಬರ್ಡ್ ಸ್ಲೀಪರ್ ಬಸ್ನಲ್ಲಿ ಒಟ್ಟು 29 ಜನ ಏನು ಪ್ರಯಾಣವನ್ನ ಮಾಡ್ತಾ ಇದ್ರು. ಬಸ್ನಲ್ಲಿ 4 ಮೃತಪಟ್ಟಿದ್ದಾರೆ, 3 ಮಾಹಿತಿ ಲಭ್ಯವಾಗಿಲ್ಲ. ಸೊ 3 ಫೋನ್ಗಳ ಪೈಕಿ 2 ಫೋನ್ ಸ್ವಿಚ್ ಆಫ್ ಆಗಿದೆ ಅನ್ನುವಂಥ ಮಾಹಿತಿ. ಮತ್ತೊಬ್ಬ ಫೋನ್ಗೆ ಕರೆ ಮಾಡಿದ್ರು ಕೂಡ ಸ್ವೀಕರಿಸ್ತಾ ಇಲ್ಲ ಅಂತ IGP ಅವರು ಹೇಳಿರುವಂಥದ್ದು. ಬಹುಶಃ 3 ಬಸ್ನಿಂದ ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ ಅನ್ನುವಂಥದ್ದು. ಉಳಿದ 25 ಜನ ಗಾಯಗೊಂಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪೂರ್ವ ವಲಯ IGP ರವಿಕಾಂತ್ ಗೌಡ ಅವರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಒಂದು ಕಡೆ ಗಮನಿಸ್ತಾ ಹೋದ್ರೆ. ಸೊ ಯಾವ ರೀತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಸ್ಗೆ ಜವಗೊಂಡನಹಳ್ಳಿ ಬಳಿ ಎದುರುಗಡೆಯಿಂದ ಬರ್ತಾ ಇದ್ದಂತ ಒಂದು ಕಂಟೈನರ್ ಗಾಡಿ
ಅದು ಡಿವೈಡರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ರಭಸದಲ್ಲಿ. ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿರ್ಬೋದು. ಡೀಸೆಲ್ ಟ್ಯಾಂಕ್ ನಂತರ ಬೆಂಕಿ ಉಂಟಾಗಿ ಈ ಬೆಂಕಿಯ ಜ್ವಾಲೆಯಿಂದ ಒಳಗಡೆ ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ. ಅದರ ಗಾಢ ನಿದ್ದೆಯಲ್ಲಿದ್ದವರು ಈಗಿನ ಪ್ರಕಾರ ಸುಮಾರು 8 ಜನ ಒಳಗಡೆ ಸಿಕ್ಕಿ ಹಾಕಿಕೊಂಡು ದುರಾದೃಷ್ಟವಶಾತ್ ತೀರಿ ಹೋಗಿದ್ದಾರೆ. ಮತ್ತು ಬೆಂಕಿಯಲ್ಲೂ ಕೂಡ ಅವರು